ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಮೇಡಮ್ ಎಷ್ಟೋ ಜನ ಹೂಡಿಕೆ ಮಾಡೋದು ಹೇಗೆ, ಸೇವಿಂಗ್ಸ್ ಹೇಗೆ, ನಮಗೆ ಪೋಸ್ಟ್ ಆಫೀಸ್ ಸ್ಕೀಮ್ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತು ಕೂಡ ಒಂದೊಳ್ಳೆಯ ಸ್ಕೀಮ್ ತಂದಿದ್ದೀನಿ. ಸೊ ಇದು ಬಂದ್ಬಿಟ್ಟು PPF ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರುತ್ತೆ. ಕೇವಲ ನೀವು ಇಲ್ಲಿ 1000 ರೂಪಾಯಿ ಕಟ್ಟಿದ್ರೆ ಸಾಕು 42 ಲಕ್ಷ ರೂಪಾಯಿ ನಿಮ್ದಾಗುತ್ತೆ. ಸೊ ಇದಕ್ಕೆ ಸರ್ಕಾರನೇ ಗ್ಯಾರಂಟಿ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ ಯಾವ ರೀತಿ ಹೂಡಿಕೆ ಮಾಡಬೇಕು, ಯಾವ ರೀತಿ ಈ ಯೋಜನೆ ಪ್ರಯೋಜನವನ್ನ ಪಡೆದುಕೊಳ್ಬೇಕು, ಯಾವ ರೀತಿ ನೀವು ಸೇವಿಂಗ್ಸ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ಇವಾಗಿನ ಕಾಲದಲ್ಲಿ ಬೆಲೆ ಗಗನಕ್ಕೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ಗೋಲ್ಡ್ ಆಗಿರಬಹುದು, ದಿನಬಳಕೆ ವಸ್ತು ಆಗಿರಬಹುದು, ಒಂದಿಡಿದು ಹಾಲಿನಿಂದ ಹಿಡಿದು ಎಲ್ಲಾ ದಿನಸಿ ವಸ್ತುಗಳಿಂದ ಹಿಡಿದು ಗೋಲ್ಡ್ ರೇಟ್ವರೆಗೂ ಕೂಡ ಗಗನಕ್ಕೆ ಏರಿದೆ ಅಂದ್ರೆ ತಪ್ಪಾಗಲಾರದು. ಅಂಥದ್ರಲ್ಲಿ ಮಕ್ಕಳ ಓದು, ಮದುವೆ ಅಥವಾ ನಿವೃತ್ತಿ ನಂತರದ ಜೀವನದ ಬಗ್ಗೆ ಯೋಚಿಸಿದ್ರೆ ತುಂಬಾನೇ ಭಯ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇಂಥ ಒಂದು ಆತಂಕದ ನಡುವೆ ಕೈಯಲ್ಲಿ ಹಣವಿಲ್ಲ, ಹೂಡಿಕೆ ಮಾಡೋದು ಹೇಗೆ ಎಂಬ ಚಿಂತೆ ಎಲ್ರಿಗೂ ಕೂಡ ಮೂಡುವಂಥದ್ದು ಸಹಜ. ಹಾಗಿದ್ರೆ ನಿಮ್ಗಾಗಿ ಇವತ್ತೊಂದು ಒಳ್ಳೆಯ ಪೋಸ್ಟ್ ಆಫೀಸ್ ಸ್ಕೀಮ್ ತಂದಿದ್ದೀನಿ. ಸೊ ಇದು ಬಂದ್ಬಿಟ್ಟು PPF ಯೋಜನೆ ಆಗಿರುತ್ತೆ. ಸೊ ಇಲ್ಲಿ ನೀವು ತಿಂಗಳಿಗೆ ಒಂದು ಸಣ್ಣ ಮೊತ್ತವನ್ನ ಉಳಿಸಿದ್ರೆ ಸಾಕು, ನಿಮ್ಮ ಭವಿಷ್ಯದಲ್ಲಿ ನೀವು ಲಕ್ಷಾಧಿಪತಿ ಆಗಬಹುದು. ಸೊ ಯಾವ ರೀತಿ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಮೊದಲಿಗೆ ಈ PPF ಅಂದ್ರೆ ಏನು, ಈ ಯೋಜನೆ ಯಾವಾಗ ಶುರುವಾಯಿತು, ಯಾಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲಿಗೆ 1968ರಲ್ಲಿ ಭಾರತ ಸರ್ಕಾರದಿಂದ ಆರಂಭಿಸಲ್ಪಟ್ಟ ಒಂದು ಉಳಿತಾಯ ಯೋಜನೆ ಇದಾಗಿದೆ. ಇದು ಯಾವುದೇ ಷೇರು ಮಾರುಕಟ್ಟೆ ಏರಿಳಿತಕ್ಕೆ ಒಳಪಟ್ಟುವುದಿಲ್ಲ. ಅಂದ್ರೆ ನೀವು ಹೂಡಿಕೆ ಮಾಡುವ ಪ್ರತಿ ಪೈಸೆಗೂ ಕೂಡ ಸರ್ಕಾರವೇ ಜವಾಬ್ದಾರಿ ಹೊಂದಿರುತ್ತೆ. ಇನ್ನು ಪೋಸ್ಟ್ ಆಫೀಸ್ ಮಾತ್ರವಲ್ಲದೆ ದೇಶದ ಪ್ರಮುಖ ಬ್ಯಾಂಕ್ಗಳಲ್ಲೂ ಕೂಡ ನೀವು ಈ ಒಂದು ಖಾತೆಯನ್ನ ತೆರೆಯಬಹುದು, ಓಕೆನಾ. ಸೊ ಇಲ್ಲಿ ಇದೆಲ್ಲ ತಿಳ್ಕೊಂಡ್ಮೇಲೆ ಯಾರು ಈ ಖಾತೆ ತೆರಿಬಹುದು, ಎಲ್ಲರೂ ತೆರಿಬಹುದಾ ಅಂತ ಕ್ವಶನ್ ಶುರುವಾಗುತ್ತೆ. ಸೊ ಮೊದಲಿಗೆ ಯಾರು ಈ ಒಂದು ಖಾತೆಯನ್ನು ತೆರಿಬಹುದು ಅಂತ ಹೇಳಿದ್ರೆ, ಯಾವುದೇ ಒಂದು ಭಾರತೀಯ ನಾಗರಿಕರಾಗಿದ್ರೂ ಕೂಡ ನೀವು ತೆರಿಬಹುದು. ಪುರುಷರು, ಮಹಿಳೆಯರು, ಹಿರಿಯ ನಾಗರಿಕರು ಎಲ್ಲರೂ ಕೂಡ ಓಪನ್ ಮಾಡಬಹುದು. ಇನ್ನು ಪೋಷಕರು ತಮ್ಮ ಅಪ್ರಾಪ್ತ ಮಕ್ಕಳ ಹೆಸರಿನಲ್ಲಾಗಿರಬಹುದು ಅಥವಾ ಯಾರು ಬೇಕೋ ಅವರ ಹೆಸರಲ್ಲಿ ಈ ಒಂದು ಖಾತೆಯನ್ನು ತೆರಿಬಹುದು. ಇನ್ನು ಒಬ್ಬ ವ್ಯಕ್ತಿಗೆ ಒಂದೇ PPF ಮಾತ್ರ ಓಪನ್ ಮಾಡಲಿಕ್ಕೆ ಸಾಧ್ಯ, ಅಂದರೆ ಒಂದೇ ಖಾತೆಯನ್ನು ನೀವು ತೆರಿಬಹುದು. ಇನ್ನು ಹೂಡಿಕೆ ಮತ್ತು ಬಡ್ಡಿ ವಿವರ ಯಾವ ರೀತಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಒಂದು ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡೋದು ತುಂಬ ಸುಲಭ. ನೀವು ವರ್ಷಕ್ಕೆ ಕನಿಷ್ಠ 500 ರೂಪಾಯಿಯಿಂದ ಹಿಡಿದು ಗರಿಷ್ಠ 1.5 ಲಕ್ಷವರೆಗೂ ನೀವು ಜಮಾ ಮಾಡಬಹುದು. ಸೊ ಪ್ರಸ್ತುತ ಸರ್ಕಾರ ಇದಕ್ಕೆ 7.1% ಅಷ್ಟು ಬಡ್ಡಿಯನ್ನು ನೀಡ್ತಾ ಇದೆ, ಓಕೆನಾ. ಸೊ ನಾನು ಚಾರ್ಟ್ ಹಾಕ್ತೀನಿ, ನೋಡಬಹುದು ನೀವು, ಅದರ ಥರ ವಿವರ ಇರುತ್ತೆ, ಓಕೆನಾ. ಸೊ ಮೊದಲಿಗೆ ಕನಿಷ್ಠ ಹೂಡಿಕೆ 500 ರೂಪಾಯಿ, ಗರಿಷ್ಠ ಹೂಡಿಕೆ 1.5 ಲಕ್ಷ. ಇನ್ನು ಯೋಜನೆ ಅವಧಿ ಬಂದ್ಬಿಟ್ಟು 15 ವರ್ಷ. ಮತ್ತು ವಿಸ್ತರಣೆ ಏನಾದರೂ ಮಾಡ್ಕೋತೀವಿ ಅಂತ ಹೇಳಿದ್ರೆ ಅದು ಇನ್ನು 5 ವರ್ಷ ಕೂಡ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಬಡ್ಡಿ ಬಂದ್ಬಿಟ್ಟು 7.1% ಇರುತ್ತೆ. ಸೊ ನಿಮಗೆ ಅಲ್ಲಿಗೆ ಬರೋಬ್ಬರಿ 42 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಈ 42 ಲಕ್ಷ ಯಾವಾಗ ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ, ಓಕೆನಾ. ಸೊ PPFನಲ್ಲಿ ಚಕ್ರ ಬಡ್ಡಿ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಸಿಗುತ್ತೆ. ಸೊ ಮ್ಯಾಜಿಕ್ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವೇನಾದರೂ ದೀರ್ಘಕಾಲ ಹೂಡಿಕೆ ಮಾಡ್ತೀರಿ ಅಂತ ಹೇಳಿದ್ರೆ ಹೆಚ್ಚು ಲಾಭ ಸಿಗುತ್ತೆ, ಓಕೆನಾ. ಮೊದಲಿಗೆ ನೀವು ಪ್ರತಿ ವರ್ಷ 1.5 ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತಾ ಬಂದರೆ ಅದನ್ನು ನೀವು 15 ವರ್ಷಗಳ ನಂತರ ಮತ್ತೆ ವಿಸ್ತರಿಸ್ತೀರಿ ಅಂತ ಹೋದರೆ, ಅಂದರೆ ನೀವು ಎಕ್ಸ್ಟೆಂಡ್ ಮಾಡ್ತೀರಿ ಅಂತ ಹೋದರೆ ನಿಮಗೆ ಒಟ್ಟು 42 ಲಕ್ಷ ರೂಪಾಯಿ ದಾಟ್ತಿತ್ತು, ಓಕೆನಾ. ಸೊ ಕೇವಲ ತಿಂಗಳಿಗೆ ನೀವು 1000 ರೂಪಾಯಿ ಹೂಡಿಕೆ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ 15 ವರ್ಷಗಳ ಅಂತ್ಯಕ್ಕೆ ನಿಮ್ಮ ಕೈಗೆ 3.15 ಲಕ್ಷ ರೂಪಾಯಿ ಸೇರುತ್ತೆ, ಓಕೆನಾ. ವರ್ಷಕ್ಕೆ 1000 ರೂಪಾಯಿ ಕಟ್ಟಿದ್ರೆ, ಓಕೆನಾ. ಸೊ ನೀವೇನಾದರೂ ವರ್ಷಕ್ಕೆ 1.5 ಲಕ್ಷ ಕಟ್ಟಿದ್ರೆ 42 ಲಕ್ಷ ಸಿಗುತ್ತೆ, ಓಕೆನಾ. ಸೊ ಇನ್ನು ಈ ಯೋಜನೆಯ ಪ್ರಮುಖ ಲಾಭಾಂಶ ಬಂದ್ಬಿಟ್ಟು, ಓಕೆನಾ, ಏನು ಲಾಭಾಂಶ ಅಂತ ಹೇಳಿದ್ರೆ ನಿಮ್ಮ ಹಣಕ್ಕೆ ಯಾವುದೇ ನಷ್ಟ ಇರೋದಿಲ್ಲ, ಯಾವುದೇ ಭಯ ಇರಲ್ಲ, ಫ್ರಾಡ್ ಆಗುತ್ತೆ ಅದಾಗುತ್ತೆ ಅನ್ನೋ ಭಯ ಇರಲ್ಲ, ಸರ್ಕಾರದಿಂದ ಒಂದು ಭದ್ರತೆ ಇರುತ್ತೆ. ಇನ್ನು ತ್ರಿವಳಿ ತೆರಿಗೆ ಲಾಭ ಅಂತ ಹೇಳ್ಬಿಟ್ಟು EE ಅಂತ ಹೇಳ್ಬಿಟ್ಟು, ಅಂದರೆ ನಿಮ್ಮ ಹೂಡಿಕೆ ಮಾಡುವ ಹಣ ಬಂದ್ಬಿಟ್ಟು ಬರುವ ಬಡ್ಡಿ ಮತ್ತು ಕೊನೆಯಲ್ಲಿ ಸಿಗುವ ಮೆಚುರಿಟಿ ಮೊತ್ತ, ಈ ಮೂರಕ್ಕೂ 1 ರೂಪಾಯಿ ತೆರಿಗೆ ಕೂಡ ನೀವು ಕಟ್ಟುವಂತಿಲ್ಲ. ಸೊ ಇನ್ನು ಸಾಲದ ಸೌಲಭ್ಯ, ನಿಮ್ಗೇನಾದರೂ ತುರ್ತು ಸಂದರ್ಭ ಎಮರ್ಜೆನ್ಸಿ ಇದ್ದರೆ ಸಾಲ ಕೂಡ ಇಲ್ಲಿ ಕೊಡ್ತಾರೆ. ಸೊ ಇನ್ನು ಭಾಗಶಃ ಹಿಂಪಡುವುದು ಹೇಗೆ ಅಂತ ಹೇಳಿದ್ರೆ, ನೀವು ಖಾತೆ ತೆರೆದ 5 ವರ್ಷಗಳ ನಂತರ ಅವಶ್ಯಕತೆ ಇದ್ದರೆ ಸ್ವಲ್ಪ ಹಣವನ್ನು ನೀವು ಡ್ರಾ ಮಾಡ್ಕೋಬಹುದು. ಇನ್ನು ನಾಮಿನಿ ಸೌಲಭ್ಯ ಬಂದ್ಬಿಟ್ಟು ನೀವು ಅನಿವಾರ್ಯ ಕಾರಣದಿಂದ ಯಾರ ಹೆಸರು ಬೇಕಾದರೂ ಕೊಡಬಹುದು. ನೀವೇನಾದರೂ ಮೃತಪಟ್ಟರೆ ನಿಮ್ಮ ಕುಟುಂಬದವರಿಗೆ ಹಣ ಸಿಗುತ್ತೆ, ಓಕೆನಾ. ಸೊ ಈ ರೀತಿ ಇರುತ್ತೆ. ಸೊ ಇದನ್ನು ನೀವು ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ತೆರಿಬಹುದು ಖಾತೆನ, ಓಕೆನಾ. ಸೊ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಲ್ಲೇ ಹೋಗಿ ನೀವು ತಿಳ್ಕೊಳ್ಳಿ, ಓಕೆನಾ. ಸೊ ಇದ್ರ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.